ಇದು ಪವಿತ್ರಗೌಡ ತಾಯಿಯವರ ಒಂದು ಮಾತು, ಖುಷಿಯಾಗಿದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಇವತ್ತು ಬೇಲ್ ಸಿಕ್ಕಿದೆ, ಇವತ್ತೇ ಹೊರಗಡೆ ಬರುವಂಥದ್ದು ಕಮ್ಮಿ. ಸೊ ಮಂಡೇ ಅವರು ಹೊರಗಡೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ದರ್ಶನ್ಗೆ ಬೇಲ್ ಪ್ರಕ್ರಿಯೆಗೆ ಪ್ರಕಾಶ್ ರೈ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮಕ್ಕಳ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ, ಕಳ್ಳನನ್ನ ಮಕ್ಕಳ ಬಗ್ಗೆ ಮಾತನಾಡಲು ಬಂದಿಲ್ಲ. ಕಳ್ಳನ ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿಲ್ಲ ಅಂತ ಹೇಳಿರೋದು. ರಾಜಕೀಯ ಇತರ ಪ್ರಶ್ನೆ ಕೇಳಬೇಡಿ ಅಂತೇಳಿ ಪ್ರಕಾಶ್ ರೈ ಮನವಿ ಮಾಡಿದ್ದಾರೆ, ವಿಡಂಬನಾತ್ಮಕವಾಗಿ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಅಂತ ಹೇಳಿ ಪ್ರಕಾಶ್ ರೈ ರಿಯಾಕ್ಟ್ ಮಾಡಿದ್ರು. ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಪ್ರತಿಕ್ರಿಯೆ ಮಾಡೋದಕ್ಕೆ ಪ್ರಕಾಶ್ ರೈ ನಿರಾಕರಿಸಿದ್ದಾರೆ. ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ, ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ, ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ. ಬೇಡ ಬೇಡ, 20ನೇ ತಾರೀಕು ಇನ್ನೊಂದು ದಿನ ಇದೇ ಪ್ರೆಸ್ ಮೀಟ್ ಮಾಡೋಣ, ಬರೀ ಅದೇ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ, ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ, ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ. ಬೇಡ ಬೇಡ, 20ನೇ ತಾರೀಕು ಇನ್ನೊಂದು ದಿನ ಇದೇ ಪ್ರೆಸ್ ಮೀಟ್ ಮಾಡೋಣ, ಬರೀ ಅದೇ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ, ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ, ನಾಳೆ ಹೆಡ್ಲೈನ್. ಇದು ನಟ ಪ್ರಕಾಶ್ ರೈ ಅವರ ಮಾತು. ರಿಯಾಕ್ಷನ್ ಏನು ಅಂತ ಕೇಳಿದಾಗ ದರ್ಶನ್ರಿಗೆ ಬೇಲ್ ಸಿಕ್ಕಿದೆಯಲ್ಲ ಅದ್ರ ಬಗ್ಗೆ ಏನು ಮಾತನಾಡ್ತೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವರು ನಿರಾಕರಿಸಿದ್ದಾರೆ. ಅವರದ್ದೇ ಆದ ಒಂದು ರೀತಿಯಲ್ಲಿ ಟೀಕಾತ್ಮಕವಾಗಿ ಅವರು ಮಾತನಾಡಿದ್ದಾರೆ. ನಾನು ಮಕ್ಕಳ ಬಗ್ಗೆ ಮಾತನಾಡ್ತೀನಿ ವಿನಃ ಬೇರೆ ರೀತಿಯ ಕೆಲಸಗಳನ್ನ ಮಾಡಿದವರ ಕುರಿತು ನಾನು ಈ ಒಂದು ಪ್ರೆಸ್ ಮೀಟ್ನಲ್ಲಿ ಮಾತನಾಡೋದಿಲ್ಲ, ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರವನ್ನ ಕೊಡ್ತೀನಿ ಎಂದಿದ್ದಾರೆ.